ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಪೂರ್ಣ ಕನ್ನಡ ತಿಲಾಗ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಲಾಡೂನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲ ತಿನ್ಬೋದು. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ಇದೆ. ಸೊ ಈಸಿಯಾಗಿ ಯಾವ ಥರ ಹೆಲ್ದಿ ಡ್ರೈ ಫ್ರೂಟ್ಸ್ ಲಾಡು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಎಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ಗ್ಲಾಸ್ನಲ್ಲಿ ಅಳತೆ ಮಾಡ್ಕೊಳ್ತೀನಿ. ಇದು 2 ಗ್ಲಾಸಷ್ಟು ನಾನು ಡೇಟ್ಸ್ನ ತಗೊಳ್ತಾ ಇದ್ದೀನಿ, ಅಂದರೆ ಖರ್ಜೂರನ. ಇದರಲ್ಲಿ ಸ್ವೀಟ್ ಅಂಶ ಮತ್ತು ಅಂಟಿನ ಅಂಶ ಇರೋದ್ರಿಂದ ಉಂಡೆ ಮಾಡೋದಕ್ಕೆ ಈಸಿ ಆಗುತ್ತೆ. ಇದರಲ್ಲಿ ಬ್ರೈನ್ ಡೆವಲಪ್ಮೆಂಟ್, ಹಾಗೆ ಐರನ್ ಕಂಟೆಂಟ್, ಸ್ಟ್ರಾಂಗ್ ಟೀತ್, ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಹೆಚ್ಚಾಗಿ ಇರುತ್ತೆ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ 1 ಗ್ಲಾಸ್ ಪಿಸ್ತಾ, 1 ಗ್ಲಾಸ್ ಅಂಜೂರ ತಗೊಳ್ತಿದ್ದೀನಿ. ಅಂಜೂರ ಕಂಟ್ರೋಲ್ಸ್ ಬ್ಲಡ್ ಪ್ರೆಷರ್ ಆ್ಯಂಡ್ ಶುಗರ್ ಲೆವೆಲ್. ಗೋಡಂಬಿ, ನೆಲಗಡಲೆ, ಹಾಗೆ ಹುರಿಗಡಲೆ, ಪಂಪ್ಕಿನ್ ಸೀಡ್ಸ್, ವಾಟರ್ ಮಿಲನ್ ಸೀಡ್ಸ್, ಕಪ್ಪು ದ್ರಾಕ್ಷಿ, ಗುಡ್ ಫಾರ್ ಹೇರ್ ಆ್ಯಂಡ್ ಸ್ಕಿನ್, ಹಾಗೆ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಮಾಡುತ್ತೆ ಇದು. ಬಿಳಿ ದ್ರಾಕ್ಷಿ, ಇದು ಇಂಪ್ರೂವ್ ಐಸೈಟ್ಸ್ ಹಾಗೆ ಇಂಪ್ರೂವ್ ಬೋನ್ ಸ್ಟ್ರೆಂತ್. ಬಾದಾಮಿ, ಇವು ನಾವು ಏನೇನು ತಗೊಂಡಿದ್ದೀವಿ ಅಂತ ನೋಡೋಣ. ಬಾದಾಮಿ, ಗೋಡಂಬಿ, ಅಂಜೂರ, ಬಿಳಿ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಹಾಗೆ ಒಣ ಖರ್ಜೂರ ಅಂದರೆ ಡೇಟ್ಸ್, ಹಾಗೆ ಸ್ವಲ್ಪ ಪಿಸ್ತಾ, ನೆಲಗಡಲೆ, ಪಂಪ್ಕಿನ್ ಸೀಡ್ಸ್, ವಾಟರ್ ಮಿಲನ್ ಸೀಡ್ಸ್, ಹಾಗೆ ಹುರಿಗಡಲೆ, ಒಂದು ಸ್ವಲ್ಪ ಏಲಕ್ಕಿ. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು, ಹಾಗೆ ಗುಡ್ ಫ್ರಾಗ್ರೆನ್ಸ್ ಕೊಡುತ್ತೆ. ನಾನಿಲ್ಲಿ ನೆಲಗಡಲೆನ ಹುರ್ಕೊಳ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಇ ಇರುತ್ತೆ, ಹಾಗೆ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ನೋಡಿ, ಸಿಪ್ಪೆ ಬಿಟ್ಕೊಂಡ್ ಬರೋವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಬೇಕು. ಇದನ್ನ ಸಿಪ್ಪೆ ಎಲ್ಲ ತೆಗ್ದಿಟ್ಕೋಬೇಕು, ನಾವು ರಿಮೂವ್ ಮಾಡ್ಕೊಬೇಕು. ಹಾಗಾಗಿ ಫಸ್ಟಿಗೆ ಇದನ್ನ ಹುರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ನ ಹುರ್ಕೊಳ್ತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸ್ ಅಲ್ಲಿ ಬೆಟರ್ ಸ್ಲೀಪ್, ಅಂದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟ್ ಕೂಡ ಮಾಡುತ್ತೆ. ನೋಡಿ, ಇದು ಉಪ್ಪಿದ ತರ ಬಂದು ಸಿಡಿತಾ ಇರುತ್ತಲ್ಲ, ಅವಾಗ ಓಕೆ ಆಗಿದೆ ಅಂತ. ನೆಕ್ಸ್ಟ್ ವಾಟರ್ ಮಿಲನ್ ಸೀಡ್ಸ್, ಇದರಲ್ಲಿ ಐರನ್ ಕಂಟೆಂಟ್, ಜಿಂಕ್ ಕಂಟೆಂಟ್, ಹಾಗೆ ಗುಡ್ ಫ್ಯಾಟ್ ಇರುತ್ತೆ. ಇದು ಅಷ್ಟೇ ಸಿಡಿಯೋವರೆಗೂ ಹುರ್ಕೊಬೇಕು. ನೆಕ್ಸ್ಟ್ ಹುರಿಗಡಲೆ. ಹುರಿಗಡಲೆನೂ ಅಷ್ಟೇನೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಇದರಲ್ಲಿ ಇಂಪ್ರೂವ್ ಡೈಜೆಷನ್, ಹಾಗೆ ರಿಚ್ ಇನ್ ಫೈಬರ್. ಇದು ಸ್ಕಿನ್ ಹಾಗೆ ಹೇರ್ಗೂ ಕೂಡ ತುಂಬಾ ಒಳ್ಳೇದು. ಇದನ್ನ ಹಾಗೇನೆ ಗೋಲ್ಡನ್ ಇದಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಸೊ ಇದಾಗಿದೆ. ಆಲ್ಮಂಡ್ ಅಂದ್ರೆ ಬಾದಾಮ್, ಇದರಲ್ಲಿ ವಿಟಮಿನ್ ಇ ಹಾಗೆ ನ್ಯೂಟ್ರಿಯೆಂಟ್ಸ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪಿಸ್ತಾದಲ್ಲಿ ಲೋವರ್ ಬ್ಲಡ್ ಪ್ರೆಷರ್ಗೆ ಒಳ್ಳೇದು, ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡಬಹುದು. ಗೋಡಂಬಿ, ಇದು ಸ್ಕಿನ್ನಿಗೆ ಒಳ್ಳೇದು, ಹಾಗೆ ಐಸೈಟ್ಸ್ಗೆ ಕೂಡ ಒಳ್ಳೇದು. ನಾನಿಲ್ಲಿ ಒಂದು ಚಿಕ್ಕ ಕೊಬ್ಬರಿಲಿ ಅರ್ಧ ಕೊಬ್ಬರಿ ತಗೊಂಡಿದ್ದೀನಿ. ಇದು ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನೆಲಗಡ್ಲಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಏನೇನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ತಗೊಂಡಿದ್ದೀನಿ. ಅದನ್ನೆಲ್ಲ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಮಿಕ್ಸಿ ಆದ್ಮೇಲೆ ನೋಡಿ, ನಾನು ಇಲ್ಲಿ ಸಾಫ್ಟ್ ಆಗಿ ರುಬ್ಕೊಂಡಿದ್ದೀನಿ. ಇದ್ರಲ್ಲೇ ಆಯಿಲಿ ತರ ಬಿಟ್ಕೊಂಡಿದೆ, ಉಂಡೆ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಅದೇ ಜಾರ್ಗೆ ಉಳಿದಿರೋ ಅಂತಹ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಸಹ ನಾನು ತುಂಬಾ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಅವ್ರು ಅಷ್ಟು ಇಷ್ಟಪಡಲ್ಲ ಅಂತ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಏನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ನಲ್ವಾ, ಅದು ಬರ್ಫಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಅಂದ್ರೆ, ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಗೆ ಸಕ್ಕರೆ ಹಾಕೊಂಡು ನಿಧಾನಕ್ಕೆ ಗ್ರೈಂಡ್ ಮಾಡಿಕೊಂಡು ಬರ್ಫಿ ಕನ್ಸಿಸ್ಟೆಂಟಿ ಬರೋವರೆಗೂ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡು ಬರ್ಫಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿ. ಇವಾಗ ನೋಡಿ, ನಾನು ಏನು 2 ತರ ರುಬ್ಕೊಂಡಿದ್ದೀನಿ, ಅದೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಉಂಡೆ ಅಂದ್ರೆ ಇದಕ್ಕೆ ನಾನು ತುಪ್ಪ ಏನೋ ಹಾಕೊಂಡಿಲ್ಲ, ಯಾಕಂದ್ರೆ ಅದರಲ್ಲೇ ತುಂಬಾ ಆಯಿಲಿ ಕಂಟೆಂಟ್ ಇರೋದ್ರಿಂದ, ಆಯಿಲ್ ಬಿಟ್ಕೊಳ್ಳೋದ್ರಿಂದ ಏನು ತುಪ್ಪ ಹಾಕಲ್ಲ. ಹಾಗೆ ಉಂಡೆ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೊಬಹುದು. ನೋಡಿ, ತುಂಬಾ ಚೆನ್ನಾಗಿದೆ. ಉಂಡೆ ಮಾಡ್ಕೊಳಕ್ಕಷ್ಟೇ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ, ಇಂಪ್ರೂವ್ ಡೈಜೆಷನ್, ಹಾಗೆ ಬ್ರೈನ್ ಡೆವಲಪ್ಮೆಂಟ್, ಇಮ್ಯುನಿಟಿ ಬೂಸ್ಟ್, ಬೋನ್ ಹೆಲ್ತ್. ನೋಡಿ, ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ಲ. ಎಲ್ಲ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ.